ಸರ್ ಸೌಂಡ್ ಬರ್ತಾ ಇದೆಯಲ್ಲ, ಹೊಡೆದಿರೋ ಸ್ಕ್ರಾಚಸ್ ಕೂಡ ಇರಲ್ಲ ನಿಮಗೆ. ಸರ್ ಈ ಟೆಸ್ಟ್ ಯಾರು ಕೂಡ ಮಾಡಲ್ಲ, ಟೆಸ್ಟ್ ಮಾಡಿ ತೋರಿಸ್ತೀನಿ ಸರ್. ಈ ಮಿಷಿನ್ ಹಾಕ್ಕೊಂಡು ಒಂದು 1000 ರೂಪಾಯಿ ರಾ ಮೆಟೀರಿಯಲ್ ಯೂಸ್ ಮಾಡಿದ್ರೆ 5,000 to 6,000 ರೂಪಾಯಿ ಈಸಿಯಾಗಿ ದುಡಿಬೋದು. ಓಕೆ ನೋಡಿ, ನೀವು ಯಾವುದೇ ಫೋಟೋಗಳಾಗಿರಲಿ ಎಲ್ಲ ಫೋಟೋನು ಕೂಡ ನಿಮ್ಮ ಮೊಬೈಲ್ ಕೇಸ್ ಹಿಂದೆ ಕೂಡ ಈ ಥರ ಪ್ರಿಂಟ್ ಮಾಡಿ ಹಾಕಿಸ್ಕೊಬೋದು. ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ಬೋದು ತುಂಬ ವೆರೈಟೀಸ್ ಆಫ್ ಕೇಸ್ಗಳಿಗೆ ಫೋಟೋ ಹಾಕಿರೋದು ಡೆಮೋ ಪೀಸ್ ಇಲ್ಲಿದೆ. ಆ್ಯಂಡ್ ಇದು ಇನ್ನೊಂದು ಆಪ್ಷನ್ ಏನಂದರೆ ಇದರಲ್ಲಿ ಹೆಸರು ಕೂಡ ಕಟ್ ಮಾಡ್ಕೋಬೋದು. ನಾನು ಓಕೆ, ಯಾವ ಮೂಲೆಯಲ್ಲಿದ್ದು ಕಾಲ್ ಮಾಡಿ ನಿಮಗೆ ಮಿಷಿನ್ ಬೇಕು ಅಂದರೆ ನಮ್ಮವ್ರು ಬಂದು ಅಲ್ಲೇ ನಿಮಗೆ ಸರ್ವಿಸ್ ಕೊಟ್ಟು ಆ್ಯಂಡ್ ಇನ್ಸ್ಟಾಲೇಷನ್ ಮಾಡಿ ಯಾವ ಥರ ಮಾಡೋದಂದ್ರೆ ಟ್ರೈನಿಂಗ್ ಎಲ್ಲ ಕೊಟ್ಟು. ಸರ್ ಯಾರಿಗೆಲ್ಲ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸರ್ ನಮಸ್ತೆ, ನನ್ನ ಹೆಸರು ಪ್ರದೀಪ್ ಅಂತ. ನಮ್ಮದು ಇದು S9 ಮೊಬೈಲ್ಸ್ ಓನ್ ಬ್ರ್ಯಾಂಡು. ಸೊ ನಾವು ಇದನ್ನು 2016ರಿಂದ ನಡ್ಸ್ಕೊಬರ್ತಿದ್ದೆ, ಹತ್ತತ್ರ 9 ವರ್ಷ ಆಯಿತು. ಲೊಕೇಶನ್ ಎಲ್ಲಿ ಬರುತ್ತೆ ಅಣ್ಣ ನಿಮ್ಮ ಶಾಪು? ಸರ್ ಇದು HSR ಇಂದನೂ 3 ಕಿಲೋಮೀಟರ್ ಆಗುತ್ತೆ, ಪರಪ್ ನಗರ ಸೆಂಟ್ರಲ್ ಜೈಲಿಂದನೂ 3 ಕಿಲೋಮೀಟರ್ ಆಗುತ್ತೆ, ಸರ್ಜಾಪುರ್ ರೋಡಿಂದ 2 ಕಿಲೋಮೀಟರ್ ಆಗುತ್ತೆ. ಸರ್ಜಾಪುರ್ ರೋಡ್ ಟು ಸೆಂಟ್ರಲ್ ಜೈಲ್ ರೋಡಲ್ಲಿ ನಿಯರ್ ಶೆಲ್ ಪೆಟ್ರೋಲ್ ಬಂಕಲ್ಲಿ ನಿಮಗೆ ಈ ಶಾಪ್ ಸಿಗುತ್ತೆ ಸರ್. ಸರ್ ಈ ಒಂದು ಮಿಷಿನಲ್ಲಿ ಏನೇನೆಲ್ಲ ಮಾಡ್ಬೋದು? ಸರ್ ಈ ಮಿಷಿನಲ್ಲಿ ನಮಗೆ ಮೈನ್ ಬಂದು ಮೊಬೈಲ್ ಸ್ಕ್ರೀನ್ ಗಾರ್ಡ್ ಕಟ್ ಮಾಡ್ಬೋದು. ಓಕೆ, ಈಗಿರೋ ಜನ್ರೇಷನ್ಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಕಟ್ ಮಾಡ್ಬೋದು, ಲ್ಯಾಪ್ಟಾಪ್ ಸ್ಕ್ರೀನ್ ಗಾರ್ಡ್ ಕಟ್ ಮಾಡ್ಬೋದು, ಆ್ಯಂಡ್ ಕ್ಯಾಮ್ರಾ ಸ್ಕಿನ್ಸ್ ಹಾಕ್ಬೋದು, ಏರ್ಪೋರ್ಟ್ಸು, ವಾಚು ಆ್ಯಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಆಪ್ಷನ್ ಇದೆ ಅಂತ. ಸರ್ ಈ ಮಿಷಿನ್ ಏನಕ್ಕೆ ಇಟ್ಕೋಬೇಕಂದ್ರೆ, ಈಗ ನಾರ್ಮಲ್ ಆಗಿ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂತಾರೆ. ಟೆಂಪರ್ ಗ್ಲಾಸ್ ಬಂದು 2 months 3 months ಒಂದ್ಸರಿ ಹೊಡೆದೋಗ್ತಾ ಇರುತ್ತೆ. ಸೊ ಈ ಮಿಷಿನಲ್ಲಿ ಕಟ್ ಮಾಡಿ ಹಾಕೋದ್ರಿಂದ ನಿಮ್ಗೆ ಏನಂದ್ರೆ ಲಾಂಗ್ ಟೈಮ್ ಬರುತ್ತೆ. ಟೆಂಪರ್ ಗ್ಲಾಸ್ಗಿಂತ ಲಾಂಗ್ ಟೈಮ್ ಬರುತ್ತೆ. ಇದರಲ್ಲಿ ಏನಂದ್ರೆ ಹೊಡೆದೋಗೋ ಆಪ್ಷನ್ ಇರೋಲ್ಲ. ಆ್ಯಂಡ್ ಇನ್ನೊಂದೇನಂದ್ರೆ ಈಗ ಪ್ರೆಸೆಂಟು ಎಡ್ಜ್ ಕರ್ವ್ ಡಿಸ್ಪ್ಲೇಸ್ಗೆಲ್ಲ ನಮ್ಗೆ ಏನಂದ್ರೆ ಲಿಕ್ವಿಡ್ ಹಾಕಿ ಟೆಂಪರ್ ಗ್ಲಾಸ್ ಹಾಕೋದ್ರಿಂದ ಸರ್ವಿಸ್ ಸೆಂಟ್ರಲ್ಲಿ ವಾರಂಟಿ ಸಿಗ್ತಾ ಇರಲ್ಲ. ಸೊ ಈ ಮಷಿನ್ ಯೂಸ್ ಮಾಡೋದ್ರಿಂದ ನಿಮಗೆ ಲಿಕ್ವಿಡ್ ಹಾಕೋ ಪ್ರಾಬ್ಲಮ್ ಏನಿರಲ್ಲ. ಸೊ ಆರಾಮಾಗಿ ನಿಮಗೆ ಯೂಸ್ ಮಾಡ್ಬೋದು ಇದು. ಸರ್ ಈ ಮಿಷಿನ್ ನಲ್ಲಿ ಮೇನ್ ಏನು ಸರ್? ಸರ್ ಮೈನ್ ಏನಂದ್ರೆ ಇದು ನಮ್ಮ ಹತ್ರ ನಾನ್ ಬ್ರೇಕಬಲ್ ಸ್ಕ್ರೀನ್ ಗಾರ್ಡ್ ಇದೆ. ಓಕೆ, ನಾನ್ ಬ್ರೇಕಬಲ್ ಸ್ಕ್ರೀನ್ ಗಾರ್ಡ್ ಇರೋದ್ರಿಂದ ನೀವು ಎಷ್ಟೇ ಹೊಡೆದ್ರೂ ಎಷ್ಟೇ ಮೇಲಿಂದ ಬಿದ್ರೂ ಇದು ನಿಮ್ಗೆ ಡಿಸ್ಪ್ಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಇದೆ. ಸೊ ಅದು ಯಾವ ಥರ ಮಾಡೋದು, ಹೆಂಗ್ ಕಟ್ ಮಾಡೋದು, ಯಾವ ಥರ ಪೇಸ್ಟ್ ಮಾಡೋದು, ಯಾವ್ದು ನಮ್ಮ ಮೆಟೀರಿಯಲ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹೇಗೆ ಕಟ್ ಮಾಡ್ತೀರಾ ಅಂತ ಒಂದು ಡೆಮೋ ತೋರಿಸ್ತೀರಾ? ಹೇಗೆ ಕಟ್ ಮಾಡಿ ಇನ್ಸ್ಟಾಲ್ ಮಾಡೋದು? ಓಕೆ ಓಕೆ, ನನಗೆ ತೋರಿಸ್ತೀನಿ ನೋಡಿ. ನಂದೇ ಆದಂಥ iPhone 16 Proಗೆ ಹಾಕಿ ಸ್ಮೂತ್ನೆಸ್ ಹೆಂಗಿದೆ, ಯಾವ ಥರ ಸ್ಟ್ರಾಂಗ್ ಇದೆ, ನನ್ನ ಮೆಟೀರಿಯಲ್ ಯಾವ ಥರ ಇದೆ ಅಂತ ನಾನು ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಸರ್ ಇದು ಬಂದು ನಂದೇ ಆದಂಥ ಓನ್ ಪ್ರಾಡಕ್ಟು, S9 ಮೊಬೈಲಿಂದ ಬುಲೆಟ್ ಪ್ರೂಫು, ಒರಿಜಿನಲ್ ಬುಲೆಟ್ ಪ್ರೂಫು. ಮಾರ್ಕೆಟಲ್ಲಿ ನಿಮಗೆ ಡೂಪ್ಲಿಕೇಟ್ ಕೂಡ ಸಿಗುತ್ತೆ, ಬಟ್ ಒರಿಜಿನಲ್ ಅಂತ ಇರೋದು ನನ್ನ ಹತ್ರ ಮಾತ್ರನೇ. ಇದ್ರ ಪವರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಸರ್ ಇದನ್ನು ನೀವು ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ನೋಡಿ, ಮೊಬೈಲು, ಟ್ಯಾಬ್ಲೆಟು, ವಾಚು, ಕ್ಯಾಮ್ರಾ, ಹೆಡ್ಫೋನು, ಲ್ಯಾಪ್ಟಾಪು ಆ್ಯಂಡ್ ಎಕ್ಸೆಟ್ರಾ, ಬೈಕು, ವೆಬ್ ಕ್ಯಾಮ್ರಾ, ತುಂಬ ಆಪ್ಷನ್ಸ್ ಇದೆ. ಚಾರ್ಜರು, ಇಷ್ಟರಲ್ಲಿ ನೀವು ಯಾವುದಕ್ಕಾದ್ರೂ ಸ್ಕ್ರೀನ್ ಗಾರ್ಡು, ಸ್ಕಿನ್ಸು ಎರಡೂ ಹಾಕ್ಕೋಬೋದು. ಈಗ ನಂದು iPhone 16 Pro ಯಾವ ಥರ ಹಾಕೋದಂತ ತಿಳಿಸ್ತೀನಿ ನೋಡಿ. ಮೊಬೈಲ್ ಫೋನು, ಅದಾದಮೇಲೆ ಬ್ರ್ಯಾಂಡು, ಅದಾದಮೇಲೆ ಮಾಡೆಲ್ ನಂಬರು, ಅದಾದಮೇಲೆ ಫ್ರಂಟ್ ಸ್ಕ್ರೀನ್ ಅಂತ ಬರುತ್ತೆ. ನಂದು ಕ್ಲಿಯರ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರ ಓಲಿನ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ನಾವು ಬ್ಲೇಡ್ ಸೆಟ್ ಮಾಡ್ಕೋಬೇಕಾಗುತ್ತೆ. 7 ಇಟ್ಕೋಬೇಕು. ಇದು ಯಾಕಂದ್ರೆ ಇದು 0.25 mm ಇರೋದ್ರಿಂದ ಮಂದ ಜಾಸ್ತಿ ಬರುತ್ತೆ. ಇದು ಓಕೆ, ಮಂದ ಜಾಸ್ತಿ ಬರೋದ್ರಿಂದ ನಿಮಗೆ 0.25 mm ಇರೋದ್ರಿಂದ 7 ಇಟ್ಕೊಂಡೆ ಕಟ್ ಮಾಡಬೇಕಾಗುತ್ತೆ. ಇಲ್ಲಿ ಕಟ್ಟಿಂಗ್ ಆಪ್ಷನ್ ಇದೆ, ಸ್ಟಾರ್ಟ್ ಕಟ್ಟಿಂಗು. ಸೊ ಇವಾಗ ಕಟ್ ಮಾಡಿ ಕೊಟ್ಟಿದೆ. ಯಾವ ಥರ ಇನ್ಸ್ಟಾಲೇಷನ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಯಾವ ಥರ ಇನ್ಸ್ಟಾಲ್ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟು ವಾಶ್ ಮಾಡ್ಕೋಬೇಕು. ಇದರಲ್ಲಿ ಬಬಲ್ಸ್ ಬರೋದು ತೀರಾ ಅಂದರೆ ತೀರಾ ಕಡಿಮೆ ಸರ್. ಟೋಟಲ್ ಇದರಲ್ಲಿ 4 ಲೇಯರ್ ಬರುತ್ತೆ ನಮಗೆ. 4 ಲೇಯರಲ್ಲಿ 1 ಲೇಯರ್ ಇಲ್ಲಿ ಹೋಗುತ್ತೆ, 3 ಲೇಯರ್ ಇದರಲ್ಲಿ ಇರುತ್ತೆ. ಸೈಜ್ ಅಡ್ಜಸ್ಟ್ ಮಾಡ್ಕೋಬೇಕು, ಅಂದರೆ ಈ ಕಡೆ ಎಷ್ಟಿದೆ ಅಂತ. ಕೆಳಗಡೆಯಿಂದ ಲೇಯರ್ ತೆಗಿಬೇಕು, ಈ ಕಡೆ ಕೂಡ ಲೇಯರ್. ಸಪೋಸ್ ಏನಾದರೂ ಬಬ್ಬಲ್ ಇದ್ದರೆ, ಇವಾಗ ನಾನು ತೆಗಿತಾ ಇದ್ದೀನಲ್ವಾ, ಸೊ ಇದ್ರ ಜೊತೆನೇ ಬಂದ್ಬಿಡುತ್ತೆ. ಓಕೆ ಓಕೆ, ಅದಕ್ಕೆ ಹೇಳಿದ್ದು ಬಬಲ್ ಇದ್ರಲ್ಲಿ ಬರೋದು ತುಂಬ ರೇರ್ ಅಂತ. 1 ಲೇಯರ್ ಇಲ್ಲೋ ಆಯಿತು, ಇವೆರಡು ಸೇರಿ 1 ಲೇಯರ್ ಆಯಿತು. ಇವಾಗ ಇದರಲ್ಲಿ 2 ಲೇಯರ್ ಇದೆ, ಒರಿಜಿನಲ್ ಲೇಯರ್ ಅಂಟ್ಕೊಂಡಿದೆ. ಮೇಲೆ ಇರೋ ಲೇಯರ್ ತೆಗಿಯೋಕ್ಕೆ ಮುಂಚೆ UV ಮಾಡಬೇಕಾಗುತ್ತೆ. UV ಅಂದರೆ ಏನು ಸರ್? ಸರ್ UV ಅಂದರೆ ಇವಾಗ ಏನು ಪೇಸ್ಟ್ ಮಾಡಿದೀವೋ ಅದು ಇನ್ನೂ ಚೆನ್ನಾಗಿ ಕಚ್ಕೊಳ್ಳೋಕ್ಕೆ, ಮೀನ್ಸ್ ಚೆನ್ನಾಗಿ ಅಂಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಆ್ಯಂಡ್ ಬಬಲ್ಸ್ ಕೂಡ ಬರದೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸರ್ ಇದು ಬಂದು UV ಮೆಷಿನು. ಇದರಲ್ಲಿ ನಾವು ಸಿಕ್ಕಿರೋ ಸ್ಕ್ರೀನ್ ಗಾರ್ಡ್ ಇಡೋದ್ರಿಂದ ನಮಗೆ ಲಾಂಗ್ ಲೈಫ್ ಬರುತ್ತೆ ಆ್ಯಂಡ್ ಸ್ಟ್ರಾಂಗ್ ಆಗಿರುತ್ತೆ. ಹೇಗೆ ಸರ್ ಹಾಕೋದು? ಪ್ರೋಸೆಸ್ ತೋರಿಸಿ. ಏನಿಲ್ಲ ಸರ್, ಜಸ್ಟು ಇಲ್ಲಿ UV ಹೈಡ್ರೋಜಲ್ ಇದೆ, UV ಗ್ಲಾಸ್ ಇದೆ. ಸೊ ಡೂಪ್ಲಿಕೇಟ್ ಡಿಸ್ಪ್ಲೇ, ಡೂಪ್ಲಿಕೇಟ್ ಬ್ಯಾಕ್ ಪ್ಯಾನಲ್ ಇರೋರು ಇದನ್ನು ಯೂಸ್ ಮಾಡಬೇಕು.
ಒರಿಜಿನಲ್ ಡಿಸ್ಪ್ಲೇ ಒರಿಜಿನಲ್ ಬ್ಯಾಕ್ ಪ್ಯಾನಲ್ ಇರೋ ಇದನ್ನು ಯೂಸ್ ಮಾಡಬೇಕು. ಇದು ಯೂಸ್ ಮಾಡೋದ್ರಿಂದ ವ್ಯಾಕ್ಯೂಮ್ ಡೌನ್ ಆಗುತ್ತೆ. ಅಂದರೆ ಏರ್ ಎಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಡೂಪ್ಲಿಕೇಟ್ ಐಟಮ್ ಇದ್ದರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ನಂದು ಒರಿಜಿನಲ್ ಡಿಸ್ಪ್ಲೇ ಒರಿಜಿನಲ್ ಬ್ಯಾಕ್ ಪ್ಯಾನಲ್ ಆಗಿರೋದ್ರಿಂದ UV ಹೈಡ್ರೋಜಲ್ ಮಾಡ್ತಾ ಇದೆ ಸರ್. ಇದು ಆಟೋಮೆಟಿಕ್ ಅದೇ ತೋರಿಸುತ್ತೆ ಎಷ್ಟು ನಿಮಿಷ ತಗೊಳುತ್ತೆ ಅಂತ. ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಎಷ್ಟು ನಿಮಿಷ ತಗೊಳುತ್ತೆ ಅಂತ ಇಲ್ಲೇ ತೋರಿಸುತ್ತೆ. ಇದು ಆದಮೇಲೆ ಇದು ಅನ್ಲಾಕ್ ಆಗುತ್ತೆ. ಇವಾಗ ನೋಡಿ ಲಾಕ್ ಆಗಿದೆ ಅಲ್ವಾ, ಸೊ ಈ ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ ಅನ್ಲಾಕ್ ಆಗುತ್ತೆ. ಸೊ ಅವಾಗ ನೀವು ಮೊಬೈಲ್ ತೆಗೆದುಬಿಟ್ಟು ಮೇಲೆ ಇರೋ ಲೇಯರ್ನ ತೆಗಿಬೋದು ಸರ್. ಆಗಿದೆ. ಈಗ ನೋಡಿ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತೋರಿಸ್ಕೊಡ್ತೀನಿ. ಮೇಲೆ ಇರೋ ಲೇಯರ್ ತೆಗಿತೀನಿ, ಬಂದು ನೋಡ್ಕೊಳ್ಳಿ. ಒರಿಜಿನಲ್ ಲೇಯರ್ ಅಂಟ್ಕೊಂಡಿದೆ. ಸೊ ಈ ಥರ ಸಣ್ಣ ಪುಟ್ಟ ಬಬಲ್ಸ್ ಬರುತ್ತೆ. ಇದನ್ನು ಕೈಯಲ್ಲೇ ಕ್ಲಿಯರ್ ಮಾಡ್ಕೋಬೋದು. ಸೊ ಈಗ ಕ್ಲಿಯರಾಗಿ ಹಾಕಿದ್ದೀನಿ ನೋಡ್ಕೊಳ್ಳಿ. ನಿಮಗೆ 0 ಬಬಲ್ಸ್ ಇದೆ. ಆ್ಯಂಡ್ ನಿಮ್ಗೆ ಹಾಕಿರೋ ಫೀಲ್ ಕೂಡ ಇರೋಲ್ಲ. ಸ್ಮೂತ್ ಅನ್ನೋದು ತುಂಬ ಹೈ ಆಗಿರುತ್ತೆ. ನಾರ್ಮಲ್ ಮೊಬೈಲ್ ಯೂಸ್ ಮಾಡೋದಕ್ಕಿಂತ ಸ್ಮೂತ್ನೆಸ್ಸು ಹೈ ಆಗಿರುತ್ತೆ ಇದರಲ್ಲಿ. ಸೊ ಇದು ಹಾಕೋದ್ರಿಂದ ಏನು ಬೆನಿಫಿಟ್ ಅಂತ ತೋರಿಸ್ತೀನಿ ನೋಡಿ ಸರ್. ಮೈನ್ ನಾವು ಯೂಸ್ ಮಾಡೋದು ಕೀ ಅಲ್ವಾ, ಜೇಬಲ್ಲಿ ಆ್ಯಂಡ್ ಮೊಬೈಲ್ ಒಂದೇ ಸರಿ ಇಟ್ಟಾಗ ಕೀ ಯೂಸ್ ಮಾಡಬೇಕಾಗುತ್ತೆ. ಸೊ ನೋಡಿ ಈ ಥರ ಮಾರ್ಕ್ಸ್ ಅನ್ನೋದು ಇದರಲ್ಲಿ ಬೀಳೋದಿಲ್ಲ. ಬಿದ್ರೂ ಇಮಿಡಿಯೇಟ್ಲಿ ಹೋಗ್ಬಿಡುತ್ತೆ. ತುಂಬ ಓವರ್ ಆಗಿದ್ರೂ ಸ್ಕ್ರ್ಯಾಚಸ್ ಆದ್ರೂ ವಿತಿನ್ 20 ಸೆಕೆಂಡ್ 30 ಸೆಕೆಂಡ್ಸ್ ಹೋಗ್ಬಿಡುತ್ತೆ ನಿಮ್ಗೆ. ಸರ್ ಇನ್ನೊಂದು ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ ನೋಡಿ. ಆಣಿನ ಇದ್ರಲ್ಲಿ ಹೊಡಿತೀನಿ. ಇದೇ ಮೊಬೈಲ್ಗೆ ಹಾಕಿರೋದು ನೋಡ್ಕೊಳ್ಳಿ ಸರ್. ಸೌಂಡ್ ಬರ್ತಾ ಇದೆಯಲ್ವಾ, ಹೊಡೆದಿರೋ ಸ್ಕ್ರ್ಯಾಚಸ್ ಕೂಡ ಇರಲ್ಲ ನಿಮಗೆ. ಒಂದು 20 ಸೆಕೆಂಡ್ಸ್ ಬಿಟ್ಟರೆ ಸ್ಕ್ರ್ಯಾಚಸ್ ಅನ್ನೋದು ಕೂಡ ಹೋಗ್ಬಿಡುತ್ತೆ. ತುಂಬ ಹೈ ಆಗಿದ್ರೆ 20 ಸೆಕೆಂಡ್ಸ್ ಬಿಟ್ಟರೆ ಒಂದು 20 to 1 minute ಒಳಗಡೆ ಹೋಗ್ಬಿಡುತ್ತೆ. ಈಗ ಒಂದು ಕಸ್ಟಮರು ಸರ್ 1 ಅವರಲ್ಲಿ ಹೋಗುತ್ತೆ ಅಂದರೆ ವೆಯ್ಟ್ ಮಾಡಲ್ಲ. 10 ನಿಮಿಷ 20 ನಿಮಿಷ ಅಂದರೆ ಯಾರು ವೆಯ್ಟ್ ಮಾಡಲ್ಲ ಸುಮ್ಮನೆ. ಸರ್ 1 minute ಹೋಗುತ್ತೆ ಅಂದರೆ 1 minute ವೆಯ್ಟ್ ಮಾಡಿ ಕಸ್ಟಮರ್ ತೋರಿಸೇ ನೀವು ಕಳಿಸ್ಬೋದು ಈ ಥರ ಹೊಡೆದು. ಸರ್ ಇನ್ನೊಂದು ನೋಡಿ, ಶಾರ್ಪ್ ಆಬ್ಜೆಕ್ಟ್ ಟೆಸ್ಟು ನೋಡ್ಕೊಳ್ಳಿ. ಸರ್ ನಾವೆಲ್ಲರ ಥರನೂ ಸುಮ್ಮನೆ ಹಿಂಗೆ ಮುಟ್ಟಿ ಮುದ್ದು ಮಾಡೋ ಥರ ಹೊಡೆಯಲ್ಲ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜೋರಾಗಿ ಹೊಡಿತಾ ಇದ್ದೀನಿ ಅಂತ. iPhone 16 Pro ಓಕೆ ನೋಡಿ, ಸೌಂಡ್ ಬರ್ತಾ ಇದೆಯಾ ಸರ್? ಸರ್ ಈ ಟೆಸ್ಟ್ ಯಾರು ಕೂಡ ಮಾಡಲ್ಲ. ಟೆಸ್ಟ್ ಮಾಡಿ ತೋರಿಸ್ತೀನಿ ಸರ್, ನೋಡ್ಕೊಳ್ಳಿ. ಈ ಒಂದು ಮಿಷಿನಲ್ಲಿ ಯಾವ್ಯಾವ ಥರ ನೀವು ವರ್ಕನ್ನು ಮಾಡ್ಬೋದು ಸರ್? ನನ್ನ ಹತ್ರ ಮಿಷಿನ್ ತೊಗೊಂಡು ಓಪನ್ ಆಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರ ಹತ್ರ ತೊಗೊಳಕ್ಕೆ ಹೋಗಲ್ಲ. ಅಷ್ಟು ಕಮ್ಮಿ ಪ್ರೈಸಾಗಿ ಕೊಡ್ತೀವಿ. ಇನ್ನೊಂದು ಏನಂದರೆ ನನ್ನ ಹತ್ರ ತಿಂಗಳಿಗೊಂದು ಹೊಸ ಮೆಟೀರಿಯಲ್ ಬರುತ್ತೆ. ಈಗ ಇದು ನೋಡಿ, ಇದು ಬಂದು ರೈನ್ಬೋ ಸ್ಕ್ರೀನ್ ಗಾರ್ಡ್ ಅಂತ ನೋಡಿ. ಒಂದೊಂದು ಆ್ಯಂಗಲಿಂದ ಒಂದೊಂದು ಕಲರ್ ಕಾಣಿಸುತ್ತೆ ನಿಮಗೆ. ಒಂದೊಂದು ಕಲರಿಂದ ಒಂದೊಂದು ಆಗುತ್ತೆ. ಮತ್ತು ಇದು ಬಂದು ನಿಮಗೆ ಪ್ರೈವೇಸಿ. ಇದು ಆನಲ್ಲೇ ಇದೆ ಡಿಸ್ಪ್ಲೇ, ಬಟ್ ನೋಡಿ ಸೈಡಿಂದ ಕಾಣಿಸಲ್ಲ ನಿಮಗೆ. ಮತ್ತೆ ಏನಂದ್ರೆ ಇನ್ನೊಂದು ಇದರಲ್ಲಿ ಲಾಂಗ್ ಟೈಮ್ ಬರುತ್ತೆ. ಇದು ಬಂದು ಬುಲೆಟ್ ಪ್ರೂಫು. ನಾನು ಆವಾಗಲೇ ಹೊಡೆದು ತೋರಿಸಿದ್ನಲ್ವ, ಆ ಥರ ಬುಲೆಟ್ ಪ್ರೂಫು. ಸರ್ ಇನ್ನೊಂದು ಏನಂದರೆ ಈ ನೋಡಿ ಫೋಲ್ಡ್ ಮೊಬೈಲ್ಗೆ ಬೇಕಾಗಿರೋ ಸ್ಕ್ರೀನ್ ಗಾರ್ಡ್ಸು ಮಾರ್ಕೆಟಲ್ಲೂ ಎಲ್ಲೂ ಇಲ್ಲ. ಫೋಲ್ಡ್ ಸ್ಕ್ರೀನ್ ಗಾರ್ಡ್ ನಮ್ಮ ಹತ್ರ ಇದೆ. ಆ್ಯಂಡ್ ಟ್ಯಾಬ್ ಸ್ಕ್ರೀನ್ ಗಾರ್ಡ್ಗಳು ಇದೆ ನಮ್ಮ ಹತ್ರ. ಆ್ಯಂಡ್ ಅದು ಬಿಟ್ಟರೆ ಬುಲೆಟ್ ಪ್ರೂಫ್ ಇದೆ. ಇವಾಗ ಬುಲೆಟ್ ಪ್ರೂಫ್ 2.0 ಅಂತ ಹೊಸ ಮಾಡೆಲ್ ಅಪ್ಡೇಟ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ಲಾಂಚ್ ಆಗುತ್ತೆ, ಇನ್ನೊಂದು 1 week 1.5 weekಲ್ಲಿ. ಅಂತ ಅಂದರೆ ಮೊಬೈಲ್ ಕೇಸ್ ಹಿಂದೆ ಅವ್ರ ತಂದೆ ತಾಯಿ ಫೋಟೋ ಆಗಿರ್ಬೋದು, ಫಿಲಮ್ ಆ್ಯಕ್ಟರ್ ಫೋಟೋ ಆಗಿರ್ಬೋದು, ಅಥವಾ ಅವ್ರ ಮಕ್ಕಳು ಫೋಟೋ ಆಗಿರ್ಬೋದು, ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಈಗ ಅವ್ರ ಫೋಟೋ ಹಿಂದೆ ಹಾಕಬೇಕು ಅನ್ನೋ ಕನಸಿರುತ್ತೆ. ಈಗ ಆ ಥರದ್ದು ಏನಾದರೂ ಈ ಮಿಷಿನಲ್ಲಿ ಮಾಡ್ಬೋದಾ? ಸರ್ ಖಂಡಿತ ಮಾಡ್ಬೋದು. ಈಗ ಏನಂದರೆ ಒಂದು ಎಪ್ಸನ್ ಪ್ರಿಂಟರ್ ಇದ್ದು ನಿಮ್ಮ ಅಂಗಡಿಯಲ್ಲಿ ಒಂದು ವೈಫೈ ಇದ್ದರೆ, ಅವೆರಡು ಇದ್ದರೆ, ನನ್ನ ಮಷಿನ್ ಇದ್ದರೆ ಆರಾಮಾಗಿ ಪ್ರಿಂಟ್ ತೆಗಿಬೋದು. ನೋಡಿ ಈಗ ನಾನು ತೆಗೆದಿದ್ದೀನಿ, ಆಲ್ರೆಡಿ ಪ್ರಿಂಟ್ ತೆಗೆದಿದ್ದೀನಿ. ಈ ಥರ ಮಾಡಿ ನೀವು ಸ್ಕಿನ್ ಹಾಕ್ಬೋದು. ಆ್ಯಂಡ್ ಇದು ಇನ್ನೊಂದು ಆಪ್ಷನ್ ಏನಂದರೆ ಇದರಲ್ಲಿ ಹೆಸರು ಕೂಡ ಕಟ್ ಮಾಡ್ಕೋಬೋದು. ನನ್ನ ನೀವು ಯಾವುದೇ ಫೋಟೋಗಳಾಗಿರಲಿ ಎಲ್ಲ ಫೋಟೋನು ಕೂಡ ನಿಮ್ಮ ಮೊಬೈಲ್ ಕೇಸ್ ಹಿಂದೆ ಕೂಡ ಈ ಥರ ಪ್ರಿಂಟ್ ಮಾಡಿ ಹಾಕಿಸ್ಕೊಬೋದು. ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ಬೋದು ತುಂಬ ವೆರೈಟೀಸ್ ಆಫ್ ಕೇಸ್ಗಳಿಗೆ ಫೋಟೋ ಹಾಕಿರೋದು ಡೆಮೋ ಪೀಸಿಲಿದೆ. ಇಷ್ಟು ಡಿಸ್ಟಿಕ್ ಅವರು ಯಾರು ಕಾಲ್ ಮಾಡಿದ್ರು ಅವ್ರ ನಂಬರ್ ಕೊಟ್ಟು ಅಲ್ಲೇ ಬೇಕಾದ್ರೆ ಸ್ಯಾಂಪಲ್ ನೋಡಿಕೊಂಡು ನನ್ನ ಹತ್ರ ಆಮೇಲೆ ಬೇಕಾದರೆ ಬರಲಿ. ಸರ್ ನಿಮ್ಮ ಒಂದು ಶಾಪ್ನಲ್ಲಿ ಎಷ್ಟು ಮಾಡೆಲ್ಸ್ಗಳು ಬರುತ್ತೆ? ಸರ್ ಜಾಸ್ತಿ ಏನಿಲ್ಲ, 2 ಮಾಡೆಲ್ಸ್ ಬರುತ್ತೆ. ಒಂದು 16 ಇಂಚು, ಒಂದು 8 ಇಂಚು. ಇದರಲ್ಲಿ ಓನ್ಲಿ ಫಾರ್ ಮೊಬೈಲ್ ಮಾತ್ರ ಮಾಡ್ಬೋದು. ಇದರಲ್ಲಿ ಮೊಬೈಲು, ಲ್ಯಾಪ್ಟಾಪು ಎಕ್ಸೆಟ್ರಾ ಎಲ್ಲ ಮಾಡ್ಬೋದು. ಫ್ಯೂಚರಲ್ಲಿ ಬೇಕಾದರೆ ನೀವು ಇಲ್ಲಿ ರೇಡಿಯಮ್ ಕಟ್ಟಿಂಗ್ ಕೂಡ ಮಾಡ್ಕೋಬೋದು, ಆಪ್ಷನ್ ಕೂಡ ಇದೆ. ಆ್ಯಂಡ್ ಇದು ಬಂದು UV ಮಿಷಿನು, ಇದು ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಇದ್ರ ಜೊತೆ ಬರೋಲ್ಲ, ಇದು ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಸರ್ ಇವಾಗ ಈ ಮಿಷಿನ್ ತೊಗೊಂಡಾದ್ಮೇಲೆ ಸರ್ವಿಸಸ್ ಎಲ್ಲ ಹೇಗಿರುತ್ತೆ ಸರ್? ಸರ್ ಸರ್ವಿಸ್ ಬಂದು ನಮಗೆ ಅಂದರೆ ನಾವು ಕೊಡೋ ಸರ್ವಿಸ್ ಹೆಂಗಿರುತ್ತೆ ಅಂದರೆ, ಮಷಿನ್ ಕೊಟ್ಟ ಮೇಲೆ ಆ 2 days ತುಂಬ ಅಲರ್ಟ್ ಆಗಿರ್ತೀವಿ ಕಸ್ಟಮರ್ಸ್ಗೆ. ಅವ್ರಿಗೆ ಏನು ಡೌಟ್ ಬಂದ್ರೂ ಕ್ಲಿಯರ್ ಮಾಡ್ತೀವಿ. 100% ನಮ್ಮದು ಸಪೋರ್ಟ್ ಅನ್ನೋದು ತುಂಬ ಇರುತ್ತೆ ಅವ್ರಿಗೆ. ನಮ್ಮ ಪಾರ್ಟ್ನರ್ಸ್ ಇದ್ದಾರೆ. ಸೊ ಬೆಂಗಳೂರಲ್ಲಿ ನೀವು ಯಾವ ಮೂಲೆಯಲ್ಲಿದ್ದು ಕಾಲ್ ಮಾಡಿ ನಿಮಗೆ ಮಿಷಿನ್ ಬೇಕು ಅಂದರೆ
ನಮ್ಮವ್ರು ಬಂದು ಅಲ್ಲೇ ನಿಮಗೆ ಸರ್ವಿಸ್ ಕೊಟ್ಟು ಆ್ಯಂಡ್ ಇನ್ಸ್ಟಾಲೇಷನ್ ಮಾಡಿ ಯಾವ ಥರ ಮಾಡೋದಂತ ಟ್ರೈನಿಂಗ್ ಎಲ್ಲ ಕೊಟ್ಟು ಆ್ಯಂಡ್ ಅಲ್ಲೇ ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಔಟ್ ಆಫ್ ಬ್ಯಾಂಗ್ಳೂರ್ ಏನಂದರೆ ಉತ್ತರ ಕರ್ನಾಟಕ ಕಡೆ ಅಲ್ಲಿಂದ ಬರೋರ್ಗೆ ತುಂಬ ದೂರ ಆಗ್ತಾ ಇರೋದ್ರಿಂದ ಅಲ್ಲಿ ನಮ್ಮ ಪಾರ್ಟ್ನರ್ಸ್ ಅಲ್ಲೂ ಇದ್ದಾರೆ. ಸೊ ಅಲ್ಲಿ ನಾವು ಕೆಳಗಡೆ ಇರೋ ನಂಬರ್ ಕಾಲ್ ಮಾಡಿದ್ರೆ, ಉತ್ತರ ಕರ್ನಾಟಕ ನಂಬರ್ ಕಾಲ್ ಮಾಡಿದ್ರೆ ಅವ್ರೇನಿದೆ ಅಲ್ಲಿ ನಿಯರ್ ಶಾಪ್ ಹತ್ರ ಹೋಗಿ ಆ್ಯಂಡ್ ಟ್ರೈನಿಂಗ್ ಕೊಟ್ಟು ಇನ್ಸ್ಟಾಲೇಷನ್ ಮಾಡಿ ಬಂದು ಕೊಡ್ತಾರೆ ಸರ್. ಈ ಮಿಷಿನ್ ಬಗ್ಗೆ, ಈ ಬಿಸ್ನೆಸ್ ಬಗ್ಗೆ ಆ್ಯಂಡ್ ರಾ ಮೆಟೀರಿಯಲ್ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ. ಲೊಕೇಶನ್ ಎಲ್ಲಪ್ಪ ಬರುತ್ತೆ ಅಂತ ಅಂದ್ರೆ ಕಸವನಹಳ್ಳಿ. ನೀವು HSR ಇಂದ ಬಂದ್ರ ಅಂದ್ರೆ 3 ಕಿಲೋಮೀಟರ್ ಆಗುತ್ತೆ. ಹಾಗೆ ಸೆಂಟರ್ ಜೈಲಿಂದ ನಾವು ಬಂದ್ರು ಕೂಡ 3 ಕಿಲೋಮೀಟರ್ಸ್ ಆಗುತ್ತೆ ಶಾಪ್ಗೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಶೆಲ್ ಪೆಟ್ರೋಲ್ ಬಂಕ್ ಕೂಡ ಇದೆ ಪಕ್ಕದಲ್ಲೇ. ಇದೇ ನೋಡಿ ST ಮೊಬೈಲ್ ಸೆಂಟರ್. ನಿಮ್ಗೆ ರಿಟೇಲ್ ಆಗಿರ್ಬೋದು, ಹೋಲ್ಸೇಲ್ ಆಗಿರ್ಬೋದು, ನಿಮ್ಗೆ ಬಿಸ್ನೆಸ್ ಮಾಡ್ಬೇಕೆ ಎಲ್ಲನೂ ಕೂಡ ಈ ಶಾಪ್ ನಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸರ್. ಯಾರಿಗೆಲ್ಲ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ.